ಸ್ನೇಹಿತರೆ, ನಾವು ಈ ದಿನ ಪರಿಚಯಿಸುತ್ತಿರುವ ಗಿಡದ ಹೆಸರು ಪಾರ್ಥೇನಿಯಂ. ಇದು ನಮ್ಮ ದೇಶದ ಗಿಡ ಅಲ್ಲ, ಇದೊಂದು ಕಳೆಯ ಗಿಡ. 1955ರ ಸುಮಾರಿನಲ್ಲಿ ಭಾರತ ದೇಶದಲ್ಲಿ ಆಹಾರ ಬೆಳೆಗಳ ಬೆಳವಣಿಗೆ ಕಡಿಮೆ ಇದ್ದಿದ್ದರಿಂದ ಆಹಾರದ ಉತ್ಪಾದನೆ ಕಡಿಮೆಯಾಗಿ ದೇಶದೆಲ್ಲೆಡೆ ಆಹಾರ ಸಮಸ್ಯೆ ಬಂದಾಗ ಅಮೆರಿಕದಿಂದ ಗೋಧಿಯನ್ನು ಆಮದು ಮಾಡಿಕೊಳ್ಳಲಾಯಿತು. ಅಲ್ಲಿಂದ ಗೋಧಿಯಲ್ಲಿ ಬಂದ ಈ ಪಾರ್ಥೇನಿಯಂ ಕಳೆ ಗಿಡದ ಬೀಜಗಳು ಈಗ ಇಡೀ ದೇಶದೆಲ್ಲೆಡೆ ಹಬ್ಬಿವೆ. ಈ ಒಂದು ಗಿಡದ ಹೂವುಗಳಿಂದ ಸುಮಾರು 2,500ರಿಂದ 3,000 ಬೀಜಗಳು ಉತ್ಪತ್ತಿಯಾಗುತ್ತವೆ ಮತ್ತು ಗಾಳಿಯಲ್ಲಿ ಹರಡಿ ಅವು ಇಡೀ ಪ್ರದೇಶವನ್ನು ಹರಡಿಕೊಳ್ಳುತ್ತವೆ. ಪಾರ್ಥೇನಿಯಂ ಗಿಡ ಕೇವಲ ಕಳೆ ಮಾತ್ರವಲ್ಲ, ಅದನ್ನು ಹಸಿರು ಗೊಬ್ಬರವಾಗಿ ಕೂಡ ಬಳಸಬಹುದು. ಇದು ಹೂ ಬಿಡುವುದಕ್ಕೆ ಮೊದಲು ಮಲ್ಚಿಂಗ್ ಮಾಡಬೇಕಾಗುತ್ತದೆ. ಮಣ್ಣಿನಲ್ಲಿ ಸೇರಿಸಿದರೆ ಅದು ಮತ್ತೆ ಬೆಳೆಯುವುದಿಲ್ಲ. ಇದು ಬೀಜಗಳಿಂದ ಉತ್ಪತ್ತಿಯಾಗಿ ಬೆಳೆಯುವ ಸಸ್ಯ ಆಗಿದೆ. ಹಾಗಾಗಿ ಇದನ್ನು ಬೇರು ಸಮೇತ ಕಿತ್ತು ಹಾಕುವುದು ಅವಶ್ಯಕ. ಪಾರ್ಥೇನಿಯಮನ್ನು ನಾಶ ಮಾಡಲು ಕೀಟಗಳಿಂದ ಸಾಧ್ಯ. ಒಂದು ಬಗೆಯ ಲೇಡಿ ಬಗ್ ಇದನ್ನು ತಿನ್ನುತ್ತದೆ. ಅದನ್ನು ದೇಶದಾದ್ಯಂತ ಹರಡಲಾಗಿತ್ತು. ಆದರೂ ಸಹ ಈ ಗಿಡ ಕಡಿಮೆಯಾಗಿಲ್ಲ. ಇದರ ಎಲೆಗಳನ್ನು ನಾವು ಮುಟ್ಟಿದರೆ ಮತ್ತು ಇದರ ಹೂಗಳಿಂದ ಹೊರಡುವ ಸ್ಪೋರ್ಗಳನ್ನು ಉಸಿರಾಡಿದರೆ ಅಲರ್ಜಿ ಉಂಟಾಗುತ್ತದೆ. ಚರ್ಮ ತುರಿಕೆ ಮತ್ತು ಉಸಿರಾಟದ ಸಮಸ್ಯೆಗಳು ಬರುತ್ತವೆ. ಅಲರ್ಜಿ ಇರುವವರು ಈ ಗಿಡವನ್ನು ಮುಟ್ಟದಿರುವುದು ಉತ್ತಮ. ಕಾಯಿಗಳಿಗೆ ವಿಶೇಷ ರಕ್ಷಣೆ ಇಲ್ಲದೆ ಇವುಗಳನ್ನು ಕೀಳಲು ಆಗುವುದಿಲ್ಲ. ಒಂದು ಋತುಮಾನದಲ್ಲಿ ಇದು ಇಡೀ ಹೊಲಕ್ಕೆ, ತೋಟಕ್ಕೆ ಹಬ್ಬಿ ಬೆಳೆಯುತ್ತದೆ. ಹಾಗಾಗಿ ಇದು ಹೂ ಬಿಡುವುದಕ್ಕೆ ಮೊದಲೇ ಬೇರು ಸಮೇತ ಕೀಳಬೇಕು. ಇದನ್ನು ಹಿಡಿದು ಕಿತ್ತರೆ ಮೊಟಕಾಗುತ್ತದೆ. ಆದರೆ ಇದನ್ನು ಸ್ವಲ್ಪ ಅಲುಗಾಡಿಸಿ ಕಿತ್ತರೆ ಬೇರು ಸಮೇತ ಬರುತ್ತದೆ. ಹೀಗೆ ಹೂ ಬಿಡುವುದಕ್ಕೆ ಮೊದಲೇ ಬೇರು ಸಮೇತ ಕಿತ್ತು ಹಾಕಿದರೆ ಈ ಗಿಡವನ್ನು ನಾಶ ಮಾಡಬಹುದು. ಗಿಡವು ಬೆಳೆದು ಹೂ ಬಿಡುವುದಕ್ಕೆ ಮೊದಲು ಇದನ್ನು ಕಿತ್ತು ಬಿಡಬೇಕು. ಹೂಗಳು ಬಂದ ನಂತರ ಅದನ್ನು ಕಿತ್ತು ಹಾಕಿದರೆ ಪ್ರಯೋಜನವಿಲ್ಲ. ಮತ್ತೆ ಹೆಚ್ಚಿನ ಗಿಡಗಳು ಬೆಳೆಯುತ್ತವೆ. ಬೀಜ ಪ್ರಸರಣದಿಂದ ತಪ್ಪಿಸುವ ವಿಧಾನ ಒಂದೇ ಇದನ್ನು ತಡೆಯಲು ಸಾಧ್ಯ. ಗಿಡಗಳನ್ನು ಕಿತ್ತು ಒಂದು ಕಡೆ ಒಟ್ಟಾಗಿ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚುವುದು ಅಥವಾ ಬೆಂಕಿ ಹಾಕುವುದರಿಂದ ಇದನ್ನು ನಿರ್ಮೂಲನ ಮಾಡಬಹುದು. ಅದರ ಬದಲು ಗಾಳಿಯಲ್ಲಿ ಹರಡಲು ಬಿಟ್ಟರೆ ಮತ್ತೆ ಹೆಚ್ಚಿನ ಗಿಡಗಳು ಬೆಳೆಯುತ್ತವೆ. ಕಳೆಯ ನಿಯಂತ್ರಣ ಕಷ್ಟವಾಗುತ್ತದೆ.